ಹಾಯ್, ಇವತ್ತು ನಾವು ಮನೆ ಹತ್ರ ಹೊರಟಿದ್ದು. ಸೊ ಹಾಗಾಗಿ ಮನೆದು ಔಟ್ಲುಕ್ಕು ಮತ್ತು ನಾನು ಹೊರಗಡೆ ಲಪೋತ್ರ ಹಾಕ್ಸೋಕ್ಕೆ ಹೇಳಿದ್ದೆ. ಸೊ ಹಾಗಾಗಿ ಹಾಕ್ಸಿದ್ದು ನೋಡೋಣ ಅಂತ ಹೊರಟಿದ್ದು. ಸೊ ಇವಾಗ ಹೋಗ್ತಾ ಇದ್ದೀವಿ ಗಾಡೀಲಿ. ನಾನು ನಮ್ಮ ಯಜಮಾನ್ರು ನನ್ನ ಮಕ್ಕಳು ಹೋಗ್ತಾಯಿದ್ದು. ಸೊ ಇವಾಗ ಲೇಔಟ್ಗೆ ಎಂಟ್ರಿ ಆಗ್ತೀವಿ. ಒಂದೊಂದು ಆಗ್ತಾ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಈಗ ಮನೆ ಹತ್ರ ಹೋಗ್ತೀವಿ. ಔಟ್ಲುಕ್ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಪಾರ್ಕಿಂಗ್ ಟೈಲ್ಸ್ ಆಗಿರ್ಬೋದು, ವಾಲ್ ಟೈಲ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನೀವೇ ನೋಡಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದು ಫಿಟ್ ತೆಗಿತಿದ್ರು. ಸೊ ಇವ್ರು ಹೋಗಿ ನೋಡ್ತಿದ್ರು, ಸಾಕಾ ಏನು ಎತ್ತ ಅಂತೆಲ್ಲ ನೋಡ್ತಿದ್ರು. ಭಾಳ ಶ್ರಮ ಪಡ್ತಾರೆ ಚಂದು ಅವ್ರು ಮಾತ್ರ, ತುಂಬ ಅಂದರೆ ತುಂಬ. ಸೊ ನಾನು ಯಾವಾಗೋ ಒಂದ್ಸಲಿ ಹೋಗ್ತೀನಿ ಅಷ್ಟೇ. ಸೊ ಹೊರಗಡೆ ನನಗೆ ಲಪೋತ್ರ ಬೇಕು ಅಂತ ಹೇಳಿದೆ, ಗ್ರಾನೈಟು. ಸೊ ಹಾಗಾಗಿ ಅದನ್ನೇ ಹಾಕ್ಸಿದ್ದಾರೆ. ಅದನ್ನು ನೋಡ್ತಾ ಇದ್ದೆ, ನಿಮಗೂ ತೋರಿಸ್ತಿದ್ದೀನಿ ನೋಡಿ. ಇದು ಟೈಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ದೂರದಿಂದ ಹತ್ರದಿಂದ ಭಾಳ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ರಂಗೋಲಿ ಎಲ್ಲ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಇದೇ ಬೇಕು ಅಂತ ಹಾಕ್ಸ್ದೆ ಹೊರಗಡೆ. ತುಂಬ ಚೆನ್ನಾಗೂ ಕಾಣಿಸ್ತಾ ಇತ್ತು. ಫೋಟೋಗಾಗಿರ್ಬೋದು, ಡೈರೆಕ್ಟಾಗಿರ್ಬೋದು, ಫುಲ್ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ನಿಮಗೆ ದೇವ್ರ ಮನೆ ನಾನು ತೋರ್ಸೋಕ್ಕಾಗಿರಲಿಲ್ಲ. ಸೊ ಅದು ಒಂದು ತೋರಿಸ್ತೀನಿ. ಅಲ್ಲಿ ಒಂದು ಸಿಂಗಲ್ ಪಟ್ಟಿ ಮಾಡಿಸಿದ್ದೀವಿ. ಆದರೆ ಇನ್ನೊಂದು ಕಡೆ ಮೇಲೂ ಒಂದು ಕಡೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಕೆಲಸದ್ದು ಇದರಿಂದ ತರೋಕ್ಕಾಗಲಿಲ್ಲ. ನಾವು ಬರೋಷ್ಟರೊಳಗೆ ಎಲ್ಲ ಫಿನಿಶ್ ಮಾಡಿ ಇಟ್ಟಿದ್ದರು. ನೋಡಿ, ಈ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ ನೋಡಿದ್ದಕ್ಕೆ.